ಸಿದ್ದರಾಮಯ್ಯ ಅವರ ಅದೊಂದು ಹೇಳಿಕೆಗೆ ಹೈಕಮಾಂಡ್ ತಟಸ್ಥವಾದಂತೆ ಕಾಣಿಸ್ತಾ ಇದೆ. ಡೆಲ್ಲಿ ಸಂಧಾನವನ್ನ ಕೈಬಿಟ್ಟು ರಾಜ್ಯದ ಅಂಗಳಕ್ಕೆ ಪರಿಹಾರದ ಸೂತ್ರವನ್ನ ನೀಡಿದೆ. ಆದರೆ ರಾಹುಲ್ ಮೇಲೆ ಸಿದ್ದು ಭಾರ ಹಾಕಿದ್ರೆ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ ಪರಂ ಖರ್ಗೆ ಮನೆಯನ್ನ ಸುತ್ತಿದ್ದಾರೆ. ಅಧಿವೇಶನದಲ್ಲಿ ಮಸೂದೆ ಪಾಸ್ ಆದ್ರೂ ಬಿಜೆಪಿಯ ಸಿಟ್ಟು ಕಮ್ಮಿ ಆಗ್ತಾ ಇಲ್ಲ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣದ ಉದ್ದೇಶ ಅಂತ ಟೀಕೆ ಮಾಡಿದೆ. ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸೋ ಮೊದಲೇ ರಾಜಭವನದ ಕದ ತಟ್ಟೋಕೆ ಮುಂದಾಗಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಳ್ಳೋದು ಯಾಕೆ ಅಂತ ಹೇಳಿ ಸಿಎಂ ತಿವಿದಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ಸ್ಟಾರ್ ವಾರ್ ಶುರುವಾಗಿದೆ. ಕಿಚ್ಚನ ಮಾತಿನ ಯುದ್ಧದ ಕಿಡಿ ಧಗಧಗಿಸ್ತಾ ಇದೆ. ದರ್ಶನ್ ಪತ್ನಿಯ ಕೌಂಟರ್ ಬೆನ್ನಲ್ಲೇ ಧನ್ವೀರ್ ಕಾಡಿನ ರಾಜನ ಘರ್ಜನೆಯ ಡೈಲಾಗ್ ಹೇಳಿದ್ದಾರೆ. ಗ್ಯಾಪ್ ಕೊಟ್ಟು ಆಲ್ ಸೆಟ್ ಅಂತ ಸುದೀಪ್ ಪೋಸ್ಟ್ ಮಾಡಿದ್ದು ಚರ್ಚೆಗೆ ಕಾರಣವಾಗಿದೆ. ಜಗತ್ತು ಗಗನದಲ್ಲಿ ಕಾಂಪಿಟಿಷನ್ ಮಾಡ್ತಾ ಇದೆ. ಸಮುದ್ರ ಹೆಕ್ಕಿ ಚಿನ್ನದ ಶೋಧ ಮಾಡ್ತಾ ಇದೆ. ಆದ್ರೆ ಭಾರತಕ್ಕೆ ಜಾತಿಯೇ ಶತ್ರುವಾಗಿದೆ. ಹುಬ್ಳಿನಲ್ಲಿ ಹೆತ್ತ ತಂದೆಯಿಂದಾನೇ ಗರ್ಭಿಣಿ ಮಗಳ ಬರ್ಬರ ಹತ್ಯೆ ನಡೆದು ಹೋಗಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕೊಡಲಿಯಿಂದ ನೆತ್ತರು ಹರಿದಿದೆ. ಅತ್ತ ಬಾಂಗ್ಲಾದಲ್ಲಿ ಧರ್ಮದ ಅಮಲು ಮಸ್ತಕವನ್ನೇ ಸುಡ್ತಾ ಇದೆ. ಉಸ್ಮಾನ್ ಹದಿ ಬಳಿಕ ಬಂದೂಕಿನ ಗುಂಡು ಮತ್ತೊಬ್ಬ ವಿದ್ಯಾರ್ಥಿ ನಾಯಕನ ದೇಹ ಸೇರಿದೆ. ಕಾರ್ಮಿಕ ರ್ಯಾಲಿ ಆಯೋಜನೆಗೂ ಮುನ್ನವೇ ನುಗ್ಗಿದಂಥ ಆಗಂತುಕ ಗುಂಡಿನ ಮಳೆಗರೆದಿದ್ದಾನೆ. ಈ ಅರಾಜಕತೆಯಲ್ಲಿ ಚೀನಿ ಪಾಕ್ ಬೇಳೆ ಬೇಯಿಸಿಕೊಳ್ತಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.